ಮಂಗಾಟವೋ ನಶೆಯ ಅಮಲು. ಖ್ಯಾತ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿ ಶಾಕ್ ನೀಡಿದ್ದಾರೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲ ತಾಲೂಕಿನ ಎರ್ಲಪಲ್ಲಿಯಲ್ಲಿನ ರೆಸಾರ್ಟ್ನಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಗಾಂಜಾ, ವಿದೇಶಿ ಮದ್ಯ ಪತ್ತೆಯಾಗಿದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೈದ್ಯಕೀಯ ಪರೀಕ್ಷೆ ವೇಳೆ ಹಲವಾರು ಮಾದಕ ದ್ರವ್ಯ ಸೇವಿಸಿರೋದು ಪತ್ತೆಯಾಗಿದೆ. ಪಾರ್ಟಿ ವೇಳೆ ಮಂಗ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ. ವಿಡಿಯೋ ಚಿತ್ರೀಕರಣ ಮಾಡದಂತೆ ಪೊಲೀಸರಿಗೆ ಮಂಗ್ಲಿ ಆವಾಜ್ ಹಾಕಿರೋ ವಿಡಿಯೋ ವೈರಲ್ ಆಗಿದೆ. ಹೀಗಾಗಿ ಅವರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಕೇಳಿಬಂದಿದೆ. ಅಸಲಿಗೆ ಈ ಮಂಗ್ಲಿ ಯಾರು? ಈಕೆಯ ನಿಜವಾದ ಹೆಸರೇನು? ಈಕೆಯ ಹಿನ್ನೆಲೆ ಏನು? ಬನ್ನಿ ನೋಡೋಣ. ವೀಕ್ಷಕರೇ, ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾ ಕನ್ನಡದಲ್ಲಿ ಹಿಟ್ಟೆನಿಸಿಕೊಂಡಿತು. ಆಂಧ್ರ, ತೆಲಂಗಾಣಗಳಲ್ಲಿಯೂ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿತು. ಅದಕ್ಕೆ ಮುಖ್ಯ ಕಾರಣ ಗಾಯಕಿ ಮಂಗ್ಲಿಯ ಒಂದು ಹಾಡು. ರಾಬರ್ಟ್ ಸಿನಿಮಾದ ತೆಲುಗು ಆವೃತ್ತಿಗೆ ಮಂಗ್ಲಿ ಹಾಡಿದ ಕಣ್ಣೆ ಅದಿರಿಂದಿ ಹಾಡು ಭಾರಿ ವೈರಲ್ ಆಗಿತ್ತು. ಆ ಒಂದು ಹಾಡಿಗಾಗಿ ಸಿನಿಮಾ ನೋಡಿದವರು ಅದೆಷ್ಟೋ. ಅದೊಂದೇ ಅಲ್ಲ, ಗಾಯಕಿ ಮಂಗ್ಲಿ ಹಾಡಿರುವ ಹಲವಾರು ಹಾಡುಗಳು ಭಾರಿ ವೈರಲ್ ಆಗಿವೆ. ದಕ್ಷಿಣ ಭಾರತದ ಬಲು ಬೇಡಿಕೆಯ ಮತ್ತು ದುಬಾರಿ ಗಾಯಕಿಯರಲ್ಲಿ ಮಂಗ್ಲಿ ಸಹ ಒಬ್ಬರು. ಈಗ ಅವರ ಮೇಲೆ ಮಾದಕ ವಸ್ತು ಬಳಕೆ ಆರೋಪ ಬಂದಿದೆ. ಮಂಗ್ಲಿ ಜನಿಸಿದ್ದು ಬಹಳ ಕಡು ಬಡವ ಹಾಗೂ ಸಮಾಜದ ಮುಖ್ಯ ವಾಹಿನಿಯಿಂದ ಬಲು ದೂರ ಉಳಿದಿದ್ದ ಕುಟುಂಬವೊಂದರಲ್ಲಿ. ಲಂಬಾಣಿ ಸಮುದಾಯದ ಮಂಗ್ಲಿ ಜನಿಸಿದ್ದು ಆಂಧ್ರದ ಬರ್ಡು ಪ್ರದೇಶ ರಾಯಲಸೀಮೆಯ ಬಸನೇಪಲ್ಲಿ ಎಂಬ ತಾಂಡದಲ್ಲಿ. ಮಂಗ್ಲಿಯ ಮೂಲ ಹೆಸರು ಸತ್ಯವತಿ. ಮಂಗ್ಲಿಯ ಪೋಷಕರು ಅರಣ್ಯ ದೇವತೆಗೆ ಹರಕೆ ಹೊತ್ತುಕೊಂಡ ಬಳಿಕ ಹುಟ್ಟಿದ ಮಗುವಂತೆ ಮಂಗ್ಲಿ. ಹೆಣ್ಣು ಮಗು ಎಂದು ನಿರ್ಲಕ್ಷ್ಯದಲ್ಲಿಯೇ ಸಾಕಿದರು. ಮಂಗ್ಲಿಯ ಪೋಷಕರು ಮಂಗ್ಲಿ ಜನಿಸಿದ ತಾಂಡದಲ್ಲಿ ಹೆಣ್ಣು ಮಗು ಜನಿಸಿದರೆ ಅದನ್ನು ಹಣಕ್ಕೆ ಮಾರಿಬಿಡುವ, ಕೊಂದು ಬಿಡಲಾಗುತ್ತಿತ್ತಂತೆ. ಆದರೆ ಮಂಗ್ಲಿಯ ಪೋಷಕರಿಗೆ ಮದುವೆಯಾದ 12 ವರ್ಷ ಮಗು ಜನಿಸಿರಲಿಲ್ಲ. 12 ವರ್ಷಗಳಾದ ಮೇಲೆ ಜನಿಸಿದ ಮಗುವಾದ್ದರಿಂದ ಹೆಣ್ಣು ಮಗುವಾದರೂ ಮಾರದೆ ಕೊಲ್ಲದೆ ಕಷ್ಟದಲ್ಲೇ ಸಾಕಿಕೊಂಡರಂತೆ. ಮಂಗ್ಲಿಗೆ 2 ತಂಗಿಯರು, ಒಬ್ಬ ತಮ್ಮ ಸಹ ಇದ್ದಾನೆ. ಮನೆಯ ಮೊದಲ ಮಗಳಾಗಿದ್ದರಿಂದ ಮನೆಯ ಬಹುತೇಕ ಜವಾಬ್ದಾರಿ ಮಂಗ್ಲಿಯದ್ದೇ. ಮಂಗ್ಲಿಯ ಬಾಲ್ಯ ಬಹುತೇಕ ಕೂಲಿ ಮತ್ತು ತನ್ನ ತಂಗಿಯರು ಸಹೋದರರನ್ನು ಸಾಕುವುದರಲ್ಲೇ ಕಳೆದು ಹೋಯಿತು. ಮನೆಯ ಕೆಲಸ ಮಾಡುವುದು, ದುಡಿಯಲು ಹೋದ ಅಪ್ಪನಿಗೆ ಬುತ್ತಿ ಹೊತ್ತುಕೊಂಡು ಹೋಗುವುದು, ಹೊಲದ ಕೆಲಸ ಮಾಡುವುದು, ಶಾಲೆ ರಜೆ ಇದ್ದಾಗ ಇತರರ ಹೊಲಗಳಿಗೆ ಕೂಲಿಗೆ ಹೋಗುವುದು, ಇವುಗಳಲ್ಲೇ ಮಂಗ್ಲಿಯ ಬಾಲ್ಯ ಕಳೆಯಿತು. ಕುಟುಂಬಕ್ಕಾಗಿ ಇದನ್ನೆಲ್ಲ ಮಾಡಲೇಬೇಕಿತ್ತು ಮಂಗ್ಲಿ. ಇದೆಲ್ಲದರ ಜೊತೆಗೆ ಶಿಕ್ಷಣವನ್ನು ಮುಂದುವರೆಸಿದ್ದರು ಮಂಗ್ಲಿ. ಲಂಬಾಣಿ ಸಮುದಾಯಕ್ಕೆ ಹಾಡು, ಹಸೆ ಅವರ ರಕ್ತದಲ್ಲಿಯೇ ಇರುತ್ತದೆ. ಮಂಗ್ಲಿ ಸಹ ಬಾಲ್ಯದಲ್ಲಿಯೇ ಜನಪದ ಹಾಡುಗಳನ್ನು ಬಹಳ ಚೆನ್ನಾಗಿ ಹಾಡುತ್ತಿದ್ದರಂತೆ. ಮಂಗ್ಲಿ ಸುಮಾರು 7-8ನೇ ತರಗತಿ ಓದುತ್ತಿದ್ದಾಗ ವಿದೇಶಿ NGO ಒಂದು ಮಂಗ್ಲಿಯ ಲಂಬಾಣಿ ತಾಂಡಕ್ಕೆ ಬಂದು ಅವರ ಜೀವನ ಸುಧಾರಣೆ ಯತ್ನ ಮಾಡಿತು. NGO ಸಿಬ್ಬಂದಿಗೆ ಮಂಗ್ಲಿಯ ಹಾಡು ಬಹಳ ಇಷ್ಟವಾಯಿತು. ಮೂಢನಂಬಿಕೆಯ ವಿರುದ್ಧ ಹಾಡುಗಳನ್ನು ಬರೆದು ಅವನ್ನು ಮಂಗ್ಲಿಯಿಂದ ಹಾಡಿಸಿದರು NGO ಮಂದಿ. ಆಗಲೂ ಸಮುದಾಯದ ವಿರೋಧವನ್ನು ಮಂಗ್ಲಿ ಹಾಗೂ ಅವರ ಕುಟುಂಬದವರು ಎದುರಿಸಬೇಕಾಯಿತು. ಆದರೆ NGO ಅವರು ಮಂಗ್ಲಿಯ ಶಿಕ್ಷಣಕ್ಕೆ ಇತರೆ ಖರ್ಚುಗಳಿಗೆ ಮಾಸಿಕವಾಗಿ ಸಣ್ಣ ಮೊತ್ತದ ಹಣ ಕೊಡುತ್ತಿದ್ದರಿಂದ ಮಂಗ್ಲಿ ಗಾಯನ ಮುಂದುವರಿಯಿತು. ಮಂಗ್ಲಿ 9ನೇ ತರಗತಿಯಲ್ಲಿದ್ದಾಗ ಪಂಜಾಬ್ನಲ್ಲಿ ನಡೆದ ಜನಪದ ಗಾಯನ ಸ್ಪರ್ಧೆಗೆ ಹೋಗಿ ಅಲ್ಲಿ ಪ್ರಥಮ ಬಹುಮಾನ ಪಡೆದುಕೊಂಡರು. ಬಳಿಕ ಕೆಲವರ ಸಲಹೆಯಂತೆ ತಿರುಪತಿಯಲ್ಲಿ ಸಂಗೀತ ಮತ್ತು ಕಲೆಯ ಡಿಪ್ಲೊಮೊ ಕೋರ್ಸ್ ಸೇರಿಕೊಂಡರು. ಆದರೆ ಕೋರ್ಸ್ನ ಕೊನೆಯಲ್ಲಿದ್ದಾಗ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟ ಎದುರಾದ ಕಾರಣ ಕೋರ್ಸ್ ಬಿಟ್ಟು ತಾಂಡಕ್ಕೆ ಮರಳಿದರು. ಅಪ್ಪನಿಗೆ ಹೊಲದಲ್ಲಿ ದುಡಿಯುವುದು ಆಗುತ್ತಿರಲಿಲ್ಲ. ಹಾಗಾಗಿ ಹೈದರಾಬಾದ್ಗೆ ತೆರಳಿದ ಮಂಗ್ಲಿ ಅಲ್ಲಿ ಮಕ್ಕಳಿಗೆ ಸಂಗೀತ ಹೇಳಿಕೊಟ್ಟು ಬಂದ ಅಲ್ಪ ಸ್ವಲ್ಪ ದುಡ್ಡಿನಿಂದಲೇ TCH ಪೂರ್ತಿ ಮಾಡಿಕೊಂಡರು. ಶಿಕ್ಷಕಿಯಾಗಿ ಸೇರಿಕೊಂಡು ಆದರೆ ಗಾಯನ ಬಿಡಲಿಲ್ಲ. ಅದೇ ಸಮಯದಲ್ಲಿ ಖ್ಯಾತ ಜಾನಪದ ಗಾಯಕರು ಭಿಕ್ಷು ನಾಯಕ್ ಅವರ ತಂಡ ಸೇರಿಕೊಂಡು ಅವರೊಟ್ಟಿಗೆ ಕಾರ್ಯಕ್ರಮಗಳನ್ನು ನೀಡಿದರು. ಭಿಕ್ಷು ಅವರೇ ವಿ ಚಾನೆಲ್ನ ಕಾರ್ಯಕ್ರಮವೊಂದಕ್ಕೆ ಮಂಗ್ಲಿಯನ್ನು ಕಳಿಸಿಕೊಟ್ಟರು. ಅಲ್ಲಿ ಮಂಗ್ಲಿ ಮಾತನಾಡಿರುವ ತೆಲುಗು ಭಾಷೆ ಅವರ ಗಾಯನ ಚಾನೆಲ್ ಅಧಿಕಾರಿಗೆ ಹಿಡಿಸಿ ತಮಗಾಗಿ ಕಾರ್ಯಕ್ರಮ ನಿರೂಪಣೆ ಮಾಡುವಂತೆ ಕೇಳಿಕೊಂಡರು. ಅದಕ್ಕೆ ಎಸ್ ಹೇಳಿದ ಮಂಗ್ಲಿ ಕಾರ್ಯಕ್ರಮಕ್ಕಾಗಿ ತನ್ನ ಮೂಲ ಹೆಸರು ಸತ್ಯವತಿಯನ್ನು ಬಿಟ್ಟು ತಮ್ಮ ಅಜ್ಜಿಯ ಹೆಸರು ಮಂಗ್ಲಿಯನ್ನು ತಮ್ಮ ಹೆಸರನ್ನಾಗಿ ಮಾಡಿಕೊಂಡರು. ಮಾಟಕಾರಿ ಮಾಂಗ್ಲಿ ಎಂಬ ಶೋ ನಡೆಸಿಕೊಟ್ಟರು. ಆ ಶೋ ಭಾರಿ ದೊಡ್ಡ ಹಿಟ್ ಆಯಿತು. ಮಂಗ್ಲಿ ತೆಲಂಗಾಣದ ಪ್ರತಿನಿಧಿಯಾಗಿ ಬಿಟ್ಟರು. ಅದರ ಬೆನ್ನಲ್ಲೇ ತೀನ್ ಮಾರ್
ತಿನ್ಮಾರ್ ನ್ಯೂಸ್, ಜಬರ್ದಸ್ತ್ ನ್ಯೂಸ್ ಇನ್ನು ಕೆಲವು ಶೋಗಳನ್ನು ಮಾಡಿದ ಎಲ್ಲಾ ಶೋಗಳು ಸೂಪರ್ ಡೂಪರ್ ಹಿಟ್ ಆಯಿತು. ಅದೇ ಸಮಯದಲ್ಲಿ ತೆಲಂಗಾಣ ವಿಭಜನೆ ಚಳುವಳಿ ಜೋರಾಗಿತ್ತು. ಆಗ ಮಂಗ್ಲಿ ಹಾಡಿದ ರೇಲಾ ರೇಲಾ ಹಾಡು ಒಂದು ರೀತಿ ಕ್ರಾಂತಿ ಗೀತೆಯೇ ಆಗಿಬಿಟ್ಟಿತು. ಇದೇ ಕಾರಣಕ್ಕೆ ತೆಲಂಗಾಣ ಸ್ಥಾಪನಾ ದಿನದಂದು ಸಿಎಂ ಚಂದ್ರಶೇಖರ್ ರಾವ್ ಅವರು ಮಂಗ್ಲಿಯಿಂದ ತೆಲಂಗಾಣ ಹಾಡು ಹಾಡಿಸಿದರು. ಮಂಗ್ಲಿ ಹಾಡಿದ ವರಕಲ್ಲು ಕೋಟನಡುಗೋ ಹಾಡು ತೆಲಂಗಾಣದ ರಾಜ್ಯ ಗೀತೆಯಂತಾಗಿಬಿಟ್ಟಿತು. ಆ ಬಳಿಕ ಮಂಗ್ಲಿ ಗಾಯನವನ್ನು ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡರು. ಹಲವಾರು ಜಾನಪದ ಹಾಡುಗಳನ್ನ ಹಾಡಿದರು. ಪ್ರತಿ ಹಬ್ಬಕ್ಕೂ ಮಂಗ್ಲಿ ಹೊಸ ಹಾಡು ಹಾಡಿ ಯೂಟ್ಯೂಬ್ ಇನ್ನಿತರೆ ಕಡೆ ಹಂಚಿಕೊಳ್ಳುತ್ತಿದ್ದರು. ಮಂಗ್ಲಿಯ ಬೋನಾಲ ಪಾಠ ಭಾರಿ ಜನಪ್ರಿಯವಾಯಿತು. ಮಂಗ್ಲಿ ಮೊದಲ ಸಿನಿಮಾ ಹಾಡು ಹಾಡಿದ್ದು 2018ರಲ್ಲಿ. ನಾಗಚೈತನ್ಯ ನಟನೆಯ ಶೈಲಜಾ ರೆಡ್ಡಿ ಅಲ್ಲುಡು ಸಿನಿಮಾದ ಟೈಟಲ್ ಹಾಡನ್ನು ಮಂಗ್ಲಿ ಹಾಡಿದರು. ಆನಂತರ ಮಂಗ್ಲಿ ತಿರುಗಿ ನೋಡಿದ್ದೇ ಇಲ್ಲ. ಅಲ ವೈಕುಂಠಪುರಮಲೋ ಸಿನಿಮಾದ ರಾಮುಲೋ ರಾಮುಲ, ಜಾರ್ಜ್ ರೆಡ್ಡಿಯ ಬುಲೆಟ್ ಹಾಡು, ಲವ್ ಸ್ಟೋರಿ ಸಿನಿಮಾದ ಸಾರಂಗ ದರ್ಯಾ, ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾದ ಕಣ್ಣೆ ಅದಿರಿಂದಿ, ಪುಷ್ಪ ಸಿನಿಮಾದ ಓ ಅಂಟಾವಾ ಓಹೋ ಅಂಟಾವಾ, ವಿಕ್ರಾಂತ್ ರೋಣ ಸಿನಿಮಾದ ಎಕ್ಕ ಸಕ್ಕ ಹಾಡು ಹೀಗೆ ಒಂದರ ಹಿಂದೆ ಒಂದು ಬ್ಲಾಕ್ ಬಸ್ಟರ್ ಹಾಡುಗಳನ್ನ ಹಾಡಿದರು. ಕನ್ನಡ, ತಮಿಳು, ತೆಲುಗು, ಶಾರುಖ್ ಖಾನ್ ನಟನೆಯ ಹಿಂದಿ ಸಿನಿಮಾ ಜವಾನ್ನಲ್ಲಿಯೂ ಮಂಗ್ಲಿ ಹಾಡಿದ್ದಾರೆ. ಇತ್ತೀಚೆಗಂತೂ ಮಂಗ್ಲಿ ಲೈವ್ ಶೋಗಳಿಂದ ಭಾರಿ ಸದ್ದು ಮಾಡುತ್ತಿದ್ದರು. ಖಾಸಗಿ ಪಾರ್ಟಿಗಳಲ್ಲಿಯೂ ಹಾಡುತ್ತಿದ್ದರು. ಇತ್ತೀಚೆಗಷ್ಟೇ ಹೈದರಾಬಾದ್ನ ಐಷಾರಾಮಿ ಪಬ್ನಲ್ಲಿ ಯಶಸ್ವಿಯಾಗಿ ಮಂಗ್ಲಿ ನೈಟ್ಸ್ ಹೆಸರಿನ ಲೈವ್ ಗಾಯನ ಶೋ ಅನ್ನು ಯಶಸ್ವಿಯಾಗಿ ನಡೆಸಿದ್ದರು. ಮೊದಲೆಲ್ಲ ಉಡುಪಿನಲ್ಲಿ ಮಾತಿನಲ್ಲಿ ಜನಪದವನ್ನು ಪ್ರತಿನಿಧಿಸುತ್ತಿದ್ದ ಮಂಗ್ಲಿ ಬೇಡಿಕೆ ಜನಪ್ರಿಯತೆ ಹೆಚ್ಚಾದಂತೆ ಅವರ ವೇಷಭೂಷಣಗಳು ತುಸು ಬದಲಾಗಿದ್ದವು. ಇದೀಗ ಮಂಗ್ಲಿ ಆಯೋಜಿಸಿದ ಬರ್ತ್ಡೇ ಪಾರ್ಟಿಯ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ಮಾದಕ ವಸ್ತು ಬಳಕೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮುಂದೇನಾಗುತ್ತದೆಯೋ ಕಾದು ನೋಡಬೇಕಿದೆ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.